ಸರ್ಕಾರ ಜಾರಿ ಮಾಡಿರುವಂತಹ ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವ ಉದ್ದೇಶದಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಂಚ ಗ್ಯಾರಂಟಿಗಳ ಕುಂದುಕೊರತೆ ಸಭೆಯನ್ನು ನಡೆಸಲಾಗುತ್ತಿದೆ. ಅದರಂತೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪಂಚ ಗ್ಯಾರಂಟಿಗಳ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಭೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರಾದ ಹೇಮಣ್ಣ, ಮಂಜುನಾಥ್, ಅಮ್ಜದ್ ಬೇಗ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಿಸಿ ಲಕ್ಷ್ಮಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಧುಶ್ರೀ ಕೆಂಪಣ್ಣ, ಉಪಾಧ್ಯಕ್ಷ ಅಂಜಿನಪ್ಪ, ಸದಸ್ಯರಾದ ತಮ್ಮಯ್ಯಗೌಡ, ಸಂಪಣ್ಣ, ಲಲಿತಾ ಮಹೇಶ್, ರಾಮಮೂರ್ತಿ, ನಾಗೇಶ್, ಮಂಜುಳಾ ನಾಗಾರ್ಜುನ, ವೇದವತಿ ರಾಮು, ಪಿಡಿಒ ರವಿಕುಮಾರ್, ಆಹಾರ ಇಲಾಖೆ ಅಧಿಕಾರಿ ಶಿವಕುಮಾರ್, ಗ್ರಾಮ ಪಂಚಾಯತ್ ಲೆಕ್ಕ ಪರಿಶೋಧಕ ಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜಣ್ಣನವರು ಮಾತನಾಡ್ತಾ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ವಾರ್ಷಿಕ 56,000 ಕೋಟಿ ಅನುದಾನವನ್ನು ಮೀಸಲಿರಿಸಿದ್ದು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವುದೇ ಗುರಿಯಾಗಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಕುಂದುಕೊರತೆ ಸಭೆಯನ್ನು ನಡೆಸಲಾಗುತ್ತಿದೆ. ಪಂಚ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ತಿಳಿಸಿದರು. ಹೊಸಕೋಟೆ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ನಾವು ಜಿಲ್ಲಾ ಸಮಿತಿಗಳಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಈ ಸೂಚನೆಯನ್ನು ನಾವು ಕೊಟ್ಟಿದ್ವಿ. ಪಂಚಾಯತಿವರು ಸಭೆಗಳು ಮಾಡಬೇಕು. ಸರ್ಕಾರ ಈಗ ಸಾವಿರಾರು ಕೋಟಿ ಇದಕ್ಕೆ ವ್ಯಯ ಮಾಡ್ತಾ ಇದೆ. ಆ ಫಲಾನುಭವಿಗಳು ನಾವು ಸರ್ಕಾರ ಕೊಡಂಥದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಬೇಕನ್ನೋ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 860 ಕೋಟಿ ನಾವು ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ. ಹೊಸಕೋಟೆ ತಾಲೂಕಿಗೆ 230 ಕೋಟಿ ಇದುವರೆಗೂ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಈಗ ಜಿಲ್ಲೆಯಲ್ಲಿ 80,800 ಕ್ವಿಂಟಾಲ್ ಅನ್ನ ಅಕ್ಕಿ ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥದ್ದು. ಹೊಸಕೋಟೆಗೂ ಕೂಡ ಸುಮಾರು 24,000 ಕ್ವಿಂಟಾಲ್ ಅನ್ನ ಪ್ರತಿ ತಿಂಗಳು ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಈಗ ಅದೇ ಇದರಲ್ಲೂ ಕೂಡ ಶಕ್ತಿ ಯೋಜನೆಯಲ್ಲಿ ಕೂಡ 860 ಕೋಟಿ ಜನ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಯಾಣ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅಲ್ಲ 860, ನಮ್ಮ ಜಿಲ್ಲೆಯಲ್ಲಿ 60 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಕೂಡ ಸುಮಾರು 550ರಿಂದ 600 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಇದ್ರಿಗೂ ಕೂಡ ಈಗ ಗಿನ್ನಿಸ್ ದಾಖಲೆ ಹೋಗ್ತಾ ಇರ್ತಕ್ಕಂಥದ್ದು ಶಕ್ತಿ ಯೋಜನೆ. ಏನ್ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಆ ಫಲಾನುಭವಿಗಳಿಗೆ ಅವರ ಅಭಿಪ್ರಾಯ, ಸರ್ಕಾರದಿಂದ ಕೊಡ್ತಕ್ಕಂಥ ಅವರ ಅಭಿಪ್ರಾಯ, ಅವ್ರು ಯಾವ ರೀತಿ ಈ ಫಲಾನುಭವಿಗಳ ಇದರನ್ನ ಅನುಕೂಲವನ್ನ ಪಡೆದು ಆರ್ಥಿಕ ಗುಣಮಟ್ಟ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಅದ್ರ ಜೊತೆಯಲ್ಲಿ ಕೂಡ ಅವರ ಮನೆಯ ಆರ್ಥಿಕ ಗುಣಮಟ್ಟ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಒಂದು ತಿಳ್ಕೊಳ್ಳೋಕ್ಕೋಸ್ಕರ, ಅದನ್ನ ಮನವರಿಕೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡರು ಮಾತನಾಡ್ತಾ, ಹೊಸಕೋಟೆ ತಾಲೂಕಿನಲ್ಲಿ 100% ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಉದ್ದೇಶದಿಂದ ನಮ್ಮ ಸಮಿತಿ ಜೊತೆಗೆ ಅಧಿಕಾರಿಗಳು ಕೂಡ ಸ್ಪಂದಿಸುತ್ತಿದ್ದಾರೆ. ಪ್ರಮುಖವಾಗಿ ಯಾರಿಗಾದರೂ ಗ್ಯಾರಂಟಿ ಯೋಜನೆಗಳಲ್ಲಿ ತೊಂದರೆ ಇದ್ದರೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ಅದನ್ನು ಬಗೆಹರಿಸುವ ಕೆಲಸ ಮಾಡ್ತೇವೆ. ಪ್ರಮುಖವಾಗಿ ಸಭೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತಿಳಿಸಿದ್ದು ಅದನ್ನು ಅಧಿಕಾರಿಗಳ ಮೂಲಕ ತ್ವರಿತವಾಗಿ ಬಗೆಹರಿಸ್ತೇವೆ ಎಂದು ತಿಳಿಸಿದರು. ಇವತ್ತು ನಾವು ಕುಂದುಕೊರತೆಗಳು ಜನಗಳ ಹತ್ರ ನಾವೇ ಖುದ್ದು ತಿಳ್ಕೊಂಬ ಉದ್ದೇಶದಿಂದ ಈ ಪಂಚ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಇವತ್ತು ಅವರು ಬರ್ಕೊಂತವ್ರೆ. ಏನೇ ಸಮಸ್ಯೆಗಳಿದ್ರು ಬಗೆಹರಿಸಿ ನಮ್ಮ ಬಡ್ಜೆಟ್ ನಲ್ಲಿ ಇದಕ್ಕೆ ಏನ್ ಮೀಸಲಿಟ್ಟವ್ರೆ ದುಡ್ಡು ಪ್ರತಿ ಫಲಾನುಭವಿ ಅರ್ಹ ಫಲಾನುಭವಿ ತಲುಪಕ ಅನ್ನೋ ಉದ್ದೇಶದಿಂದ ನಾವು ಪ್ರತಿ ಪಂಚಾಯತಿಗೂ ಇವತ್ತು ಒಂದು ಪ್ರವಾಸ ಕೈಗೊಂಡು ಈ ಬಗೆಹರಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ನೀವು ನೋಡಿರ್ಬೋದು, ಅಲ್ಲಿ ಕೆಲವರು ಪಾಪ ನಮ್ಮ ಹಳ್ಳಿಗಳಿಂದ ಹೊಸಕೋಟೆಗೆ ಬರೋಕ್ಕಾಗಲ್ಲ, ಆಫೀಸ್ಗಳಿಗೆ ಗೊತ್ತಿರಲ್ಲ, ಇದ್ರ ಬಗ್ಗೆ ವಿಷಯನೇ ಕೆಲವ್ರು ಗೊತ್ತಿರಲ್ಲ, ಏನು ಯಾಕೆ ಬರ್ತಾ ಇಲ್ಲ, ಏನ್ ಆಗ್ತಾ ಇಲ್ಲ ಅಂತ. ಅದರಿಂದ ಅದನ್ನು ಸವಿಸ್ತರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಹೇಳಿ ಇದಕ್ಕೆ ಸಮಸ್ಯೆನ ಹೇಗೆ ಬಗೆಹರಿಸ್ಬೋದು ಅನ್ನೋದು ಒಂದು ತಿಳ್ಕೊಂಡು ಅದನ್ನ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಇಲ್ಲಿಗೆ
ಇವತ್ತು ಯಾವ ಆಫೀಸು ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಆ ಆಫೀಸುಗಳ ಹತ್ರ ಹೋಗಿ ಅವ್ರು ಮಾಡಬಹುದು, ಅಥವಾ ನಾವು ಇಲ್ಲೇ ಆದಷ್ಟು ಇಲ್ಲಿ ಬಗೆಹರಿಸಕ್ಕಂತ ಏನೋ ಸಮಸ್ಯೆಗಳು ಇಲ್ಲೇ ಬಗೆಹರಿಸ್ತಾ ಇದೀವಿ. ಆಗದೆ ಇದ್ದಂಥವು ಆಫೀಸಿಗೆ ಹೋಗಕ್ಕೆ ಹೇಳಿದೀನಿ. ಹಂಗೂ ಆಫೀಸರ್ಸು ಏನಾದ್ರು ಅಧಿಕಾರಿಗಳು ಮಾಡದೇ ಇದ್ರೆ ನಮಗ್ ಗಮನಕ್ಕೆ ತರಕ್ಕೆ ಹೇಳಿದೀವಿ. ನಾವು ಅದನ್ನ ಗಮನಕ್ಕೆ ತಂದಾಗ ಅದನ್ನ ಅಧಿಕಾರಿಗಳನ್ನ ಕರೆಸಿ ಅದು ಏನೇ ಸಮಸ್ಯೆ ಇದು ಬಗೆಹರಿಸಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಪಂಚ ಗ್ಯಾರಂಟಿಗಳ ಸದಸ್ಯರ ಜೊತೆಯಲ್ಲಿ ಇವತ್ತು ಮಾಡಿದೀವಿ. ಹಾಗೆ ಇವತ್ತು ಏನೇನು ಸಮಸ್ಯೆಗಳನ್ನೆಲ್ಲ ನಾವು ಬರ್ಕೊಂತ ಇದೀವಿ. ನೆಕ್ಸ್ಟ್ ನಾವು ತಾಲೂಕ್ ಲೆವೆಲ್ ಅಲ್ಲಿ ಏನ್ ಮೀಟಿಂಗ್ ಮಾಡ್ತೀವಿ, ಈ ಮೀಟಿಂಗ್ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಇದ್ರ ಏನ್ ಕ್ರಮ ಕೈಗೊಳ್ಳಿ ನಾವು ಅಲ್ಲಿ ಒಂದು ಪ್ರಶ್ನೆ ಮಾಡ್ತೇವೆ. ಮಾಡಿ ಅದನ್ನ ಏನ್ ಸರಿಪಡಿಸ್ಬೇಕು ನಾವು ಮಾಡಿಸೋದು ಅಂತ ನಮ್ಮ ಉದ್ದೇಶ ಆಗಿದೆ. ಇಷ್ಟು ದಿವಸ ಯಾವ